ನನಗೆ ಮುಂದೆ ಸಿಗೋ ಊರು ಯಾವ ಊರು ಗೊತ್ತಾ? ಬೈರಾಪುರ ಅಂತ. ನೋಡಿ, ಇಲ್ಲಿ ಹೇಮಾವತಿ ಕ್ಯಾನಲ್ಲು ನೀರು ಬಿಟ್ಟಿದ್ದಾರೆ, ನೀರು ಹೋಗ್ತಾ ಇದೆ. ತುಮಕೂರು ಡಿಸ್ಟಿಕ್ಕಿಗೆ ನೀರು ಹೋಗುತ್ತೆ ಇದು ಹೇಮಾವತಿ ಕ್ಯಾನಲ್, ಗೊರೂರು ಡ್ಯಾಮಿಂದ ಬರೋವಂಥ ನೀರು. ಇವಾಗ ನೆಕ್ಸ್ಟ್ ಸಿಗೋದು ನನಗೆ ಬೈರಾಪುರ. ಆ ಬೈರಾಪುರ ಊರನ್ನ ಸುತ್ತಾಡೋಣ ಬನ್ನಿ. ನೋಡಿ, ಇಲ್ಲಿಂದನೇ ನೋಡಿ, ನಮ್ಮ ಕಡೆ ಎಲ್ಲೇ ನೋಡಿದ್ರು ನಿಮಗೆ ತೆಂಗು ಬಿಟ್ಟರೆ ಬೇರೇನೂ ಕಾಣಲ್ಲ ನಿಮಗೆ. ತೆಂಗು, ಮಾವು, ಹಲಸು ಇದೆಲ್ಲ ತುಂಬನೇ ಬೆಳೀತಾರೆ. ತೆಂಗಿನ ಮರ ಅಂತೂ ಜಾಸ್ತಿ ಇರುತ್ತೆ, ಸಖತ್ತಾಗಿರುತ್ತೆ ತೆಂಗಿನ ಮರಗಳೇ. ಎಲ್ಲೋದ್ರೂ ತೆಂಗಿನ ತೋಟನೇ. ನೋಡಿ, ಇದು ಬೈರಾಪುರ ಊರು. ಇದೇ ಬೈರಾಪುರ. ನೋಡಿ, ಇಲ್ಲೊಂದು ಬೀದಿದೆ, ಇದ್ರೊಳಗಡೆ ಹೋಗ್ಬಿಟ್ಟು ಬರೋಣ. ಇಲ್ಲಿಗೆ ಬೈರಾಪುರ ಕೊನೆ ಆಗುತ್ತೆ. ಇದು ನಮ್ಮ ಬೈರಾಪುರದ ಒಂದು ಚಿಕ್ಕ ವಿಡಿಯೋ. ಇದಿಷ್ಟು ಕೊನೆ. ಇದೆಲ್ಲ ತೋಟ ಇರುತ್ತೆ, ಇದೇ ಊರ್ದು ತೋಟ ಇರುತ್ತೆ. ನೋಡಿ, ನಮ್ಮ ಕಡೆ ಹೆಂಗೆ ಅಂದರೆ ಊರು ಇರುತ್ತೆ, ಊರು ಸುತ್ತ ತೋಟ ಇರುತ್ತೆ. ಊರು ಎಲ್ಲೋ ಹೋಗಬೇಕು, ಅಷ್ಟು ದೂರ ಹೋಗಬೇಕು ಅನ್ನಂಗಿರಲ್ಲ. ಊರು ಪಕ್ಕದಲ್ಲೇ ತೋಟ ಇರುತ್ತೆ. ನೋಡಿ, ಇದಕ್ಕೆ ನಾವು ಮೆದೆ ಅಂತ ಹೇಳ್ತೀವಿ. ಹುಲ್ಲು, ದನ ಕರುಗಳಿಗೆ ಹುಲ್ಲನ್ನ ಸೇವ್ ಮಾಡಿ ಇಟ್ಟಿರ್ತೀವಲ್ಲ ಅದು. ಇದು ಬೈರಾಪುರ. ಚಿಕ್ಕ ಊರು, ಚೊಕ್ಕ ಗ್ರಾಮ. ನೋಡಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ. ನೋಡಿ, ಅದು ಗೌರ್ಮೆಂಟ್ ಸ್ಕೂಲು ಬೈರಾಪುರದ್ದು. ನಾವೊಂದ್ಸರಿ ಯಾವಾಗೋ ಆಧಾರ್ ಕಾರ್ಡ್ ಅಪ್ಡೇಷನ್ಗೆ ಇಲ್ಲಿಗೊಂದ್ಸರಿ ಹಾಕಿದ್ರು ಅಂಗನವಾಡಿಗೆ. ಇದು ಬೈರಾಪುರದ ಸ್ಕೂಲ್, ಗೌರ್ಮೆಂಟ್ ಸ್ಕೂಲು. ದೇವಸ್ಥಾನ ಯಾವುದಿದೆ ಅಂತ ನೋಡ್ಕೊಂಬರೋಣ. ಯಾವತ್ತೂ ಬಂದಿಲ್ಲ, ಇವತ್ತೇ ಫಸ್ಟ್ ಟೈಮ್ ಬರ್ತಾ ಇರೋದು. ಈ ಊರಿನ ದೇವಸ್ಥಾನ ಎಲ್ಲ ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ಈಶ್ವರನ ಪ್ರತಿಮೆ ಇದೆ, ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ಪಾಪ, ಯಾವ ದೇವಸ್ಥಾನ ಇದು? ಕೇಳಿಸ್ತಾ ಇಲ್ಲ, ಕೇಳ್ಕೊಂಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಈ ಬೀದಿಯಲ್ಲಿ ಹೋಗೋಣ, ಹೆಂಗಿದೆ ಬೈರಾಪುರ ಹಳ್ಳಿ ನೋಡ್ಕೊಂಡು ಬರೋಣ. ಅಲ್ಲೊಂದು ದೇವಸ್ಥಾನ ಇದೆ, ಆಂಜನೇಯನ ಪ್ರತಿಮೆ ಇದೆ. ಇದಿಷ್ಟೇ ಲಾಸ್ಟ್, ಸಾಕು, ಇನ್ನು ಮುಂದೆ ಹೋಗಬಾರ್ದು. ಚಿಕ್ಕ ವಿಡಿಯೋ. ನೋಡಿ, ಕುರಿ ಹೆಂಗೆ ಸಾಕಿದ್ದಾರೆ ನೋಡಿ. ಅದಕ್ಕೊಂದು ಇದಿಷ್ಟು ನಮ್ಮ ಬೈರಾಪುರದ ವಿಡಿಯೋ. ನೆಕ್ಸ್ಟ್ TC ರಸ್ತೆ. ಹೇಗಿತ್ತು ಈ ಪುಟ್ಟ ಗ್ರಾಮ, ಈ ಪುಟ್ಟ ಹಳ್ಳಿ, ಈ ಪುಟ್ಟ ಹಳ್ಳಿಯ ವಾತಾವರಣ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಟಿ ಡೈರೀಸ್. ನನ್ನ ಚಾನಲ್ನ ವಾಚ್ ಮಾಡ್ತಾ ಇರಿ. ಈ ಥರ ಚಿಕ್ಕ ಪುಟ್ಟ ಸ್ಟೋರಿಗಳು, ನನ್ನ ಬೈಕ್ ರೈಡ್ ಸ್ಟೋರಿಗಳು ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ.